ನಮಸ್ಕಾರ ಎಲ್ರಿಗೂ. ಅರ್ಣಬಿಂದು ಕಿಚನ್ಸ್ಗೆ ಸ್ವಾಗತ. ಇವತ್ತು ನನ್ನ ಮಗಳು ಸ್ಕೂಲಿಂದ ಬಂದು ಪಾಯಸ ಬೇಕು ಅಂತ ಕೇಳ್ತಿದ್ದಾಳೆ. ಹಾಗಾಗಿ ಶಾವಿಗೆ ಪಾಯಸನ ಮಾಡೋಣ. ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಶಾವಿಗೆ ತೊಗೊಂಡಿದ್ದೀನಿ. ಇದು ನಮ್ಮ ಅಕ್ಕ ಊರಿಂದ ಕೊಟ್ಟು ಕಳಿಸ್ತಿರೋದು. ಇದು ರೆಡಿ ಪ್ಯಾಕ್ಡ್ ಅಲ್ಲ, ಊರಲ್ಲಿ ಮಾಡಿಸ್ತಾರಲ್ಲ ಶಾವಿಗೆನ, ಆ ರೀತಿ ಮಾಡಿಸಿರೋದು ಇದು. ಮೊದಲಿಗೆ ಇದನ್ನು ತುಪ್ಪದಲ್ಲಿ ನೀಟಾಗಿ ಫ್ರೈ ಮಾಡಿಕೊಳ್ಬೇಕು. ಇದೊಂದು 5 ನಿಮಿಷ ಈ ಥರ ಫ್ರೈ ಮಾಡಿಕೊಳ್ಬೇಕು. ಫ್ರೈ ಮಾಡಿಕೊಂಡ್ರೆ ಇದು ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ. ಇದನ್ನೇನು ನೀರಲ್ಲಿ ಹಾಕಿ ಬೇಯಿಸೋ ಅವಶ್ಯಕತೆ ಏನಿರಲ್ಲ. ಇಲ್ಲಿ ತುಪ್ಪದಲ್ಲಿ ಹಾಕಿ ಚೆನ್ನಾಗಿ ಹುರ್ಕೊಂಡ್ಬಿಟ್ರೆ ಈಸಿಯಾಗಿ ಹಾಲಲ್ಲಿ ಹಾಕ್ಬಿಟ್ಟು ಮಾಡ್ಕೊಳ್ಬೋದು. ನೋಡಿ ಇಲ್ಲಿ ಈ ರೀತಿಯಾಗಿ ನೀಟಾಗಿ. ಮಕ್ಕಳು ಸ್ಕೂಲಿಂದ ಬಂದಮೇಲೆ ಏನಾದರೂ ಬೇಕು ಅನಿಸುತ್ತೆ, ತಿನ್ನೋಕ್ಕೆ ಬೇಕು ಅಂತ ಕೇಳ್ತಾ ಇರ್ತಾರೆ. ಇವತ್ತು ನನ್ನ ಮಗಳು ಸ್ವೀಟ್ ಬೇಕು ಅಂತ ಕೇಳ್ತಾ ಇದ್ದಾಳೆ. ಸೊ ಹಾಗಾಗಿ ಶಾವಿಗೆ ಪಾಯಸ ಬೇಕು ಅಂತ ಕೇಳ್ತಿದ್ದಾಳೆ. ಹಾಗಾಗಿ ಪಾಯಸ ಮಾಡಿಕೊಡ್ತಾಯಿದ್ದೀನಿ. ನೋಡಿ ಈಗ ಲೈಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದೆ. ಈ ಕಡೆ ಸ್ಟವಲ್ಲಿ 1 ಕಪ್ ಹಾಲಷ್ಟು, 1 ಕಪ್ ಹಾಲು, 1 ಕಪ್ಗಿಂತಲೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ಅದು ತಣ್ಣಗಾದ್ಮೇಲೆ ತುಂಬ ಗಟ್ಟಿಯಾಗಿ ಆಗಿಬಿಡುತ್ತೆ. ಈ ಕಪ್ಪಿನ ಅಳತೆಯಲ್ಲಿ 2 ಕಪ್ ಹಾಕ್ಕೊಂಡಿದ್ದೀನಿ. ಇದು ಕೂಡ ಬಿಸಿ ಆಗಬೇಕು. ನೋಡಿ ಈಗ ಇದು ಈ ಥರ ಕಲರ್ ಚೇಂಜ್ ಆಗಿದೆ. ಇಲ್ಲಿ ಆಫ್ ಮಾಡಿಬಿಡೋಣ. ಇದು ಬಿಸಿಯಾಗಿರೋದನ್ನು ಹಾಲಲ್ಲಿ ಹಾಕ್ಬಿಟ್ರೆ ಹಾಲು ಒಡೆದೋಗ್ಬಿಡುತ್ತೆ. ಇದನ್ನು ಹುರ್ಕೊಂಡಿದ್ದಾಗಿದೆ. ಈಗಿದು ಇನ್ನೊಂದು ಸ್ವಲ್ಪ ಹುರ್ಬಿಟ್ರೆ ಹೊತ್ಕೊಂಡು ಬಿಡುತ್ತೆ, ಚೆನ್ನಾಗಾಗಲ್ಲ. ಈಗ ಇದನ್ನು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಹಾಗೆ ಸ್ವಲ್ಪ ಹೊತ್ತು ಕೈ ಆಡಿಸ್ತಾ ಇರಬೇಕು. ಯಾಕೆಂದರೆ ಇದು ಪಾತ್ರೆ ಬಿಸಿಯಾಗಿರುತ್ತಲ್ಲ, ಹಾಗಾಗಿ ಇನ್ನೊಂದು ಸ್ವಲ್ಪ ಜಾಸ್ತಿ ಹೊತ್ಕೊಂಡ್ಬಿಡುತ್ತೆ. ನೋಡಿ ಈ ರೀತಿಯಾಗಿ ಕಲರ್ ಚೇಂಜ್ ಆಗಬೇಕು. ಈ ಕಡೆ ಹಾಲು ಬಿಸಿ ಆಗ್ತಾಯಿದೆ. ಹಾಲಿಗೆ ನಾನಿಷ್ಟು ಕಾಲು ಕಪ್ಪಾಗೋಷ್ಟು ಮಾತ್ರ ಸಕ್ಕರೆ ತೊಗೊಂಡಿದ್ದೀನಿ. ಸ್ವೀಟ್ ಜಾಸ್ತಿ ಆದರೆ ತಿನ್ನೋದಕ್ಕಾಗಲ್ಲ. ಸ್ವಲ್ಪ ಮೀಡಿಯಮ್ ಸ್ವೀಟ್ ಇದ್ದರೆ ತಿನ್ಬೋದು. ಹಾಗಾಗಿ 1/4 ಕಪ್ಪಾಗೋಷ್ಟು ಮಾತ್ರ ಸಕ್ಕರೆ ತೊಗೊಂಡಿದ್ದೀನಿ. ಸಕ್ಕರೆ ಕರಗಬೇಕು. ಕೆಲವರು ಮೊದಲು ನೀರಲ್ಲಿ ಹಾಕಿ ಕೂಡ ಮೊದಲಿಗೆ ಶಾವಿಗೆನ ಹುರ್ಕೊಂಡು ನೀರು ಕುದಿಯೋಕ್ಕಿಟ್ಟು ನೀರಲ್ಲಿ ಹಾಕಿಬಿಟ್ಟು ನೀಟಾಗಿ ಕುದಿಸ್ಕೊಂಡು ಆನಂತರ ಅದಕ್ಕೆ ಸಕ್ಕರೆ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಬೆಂದಾದಮೇಲೆ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾರೆ. ಈ ರೀತಿಯಾಗೂ ಮಾಡ್ಬೋದು, ಆ ರೀತಿಯಾಗೂ ಮಾಡ್ಬೋದು.
ನೀರು ಹಾಕಿ ಕುದಿಸ್ಬಿಟ್ಟು ಮಾಡೋದಕ್ಕೆ ಹಾಲೇನು ಜಾಸ್ತಿ ಇಡಿಸೋದಿಲ್ಲ. ಇದು ಡೈರೆಕ್ಟಾಗಿ ಹಾಲು ಸಕ್ಕರೆ ಹಾಕಿ ಮಾಡ್ತೀವಲ್ಲ, ಇದಕ್ಕೆ ಸ್ವಲ್ಪ ನೀರಿಂದ ಎಷ್ಟು ಕ್ವಾಂಟಿಟಿ ತೊಗೊಳ್ತೀವೋ ಅಷ್ಟು ಹಾಲೇ ತೊಗೊಳ್ಬೇಕಾಗುತ್ತೆ. ನೋಡಿ, ಈಗ ಸಕ್ಕರೆ ಕರಗಿದೆ. ಇದು ಹಾಲು ಚೆನ್ನಾಗಿ ಬಿಸಿ ಆಗಬೇಕು. ಈಗ ಇದು ಹಾಲು ಬಿಸಿಯಾಗಿದೆ. ಇದಕ್ಕೆ ಶಾವಿಗೆ ಹಾಕೋಣ. ನೋಡಿ, ಇದು ಈ ರೀತಿಯಾಗಿದೆ. ಚೆನ್ನಾಗಿ ಕುದಿಯುತ್ತೆ. ಹಾಲಲ್ಲಿ ಹಾಕಿದ್ರೂ ಏನು ತೊಂದರೆ ಇಲ್ಲ. ನೋಡಿ, ಈ ರೀತಿಯಾಗಿ ಎಲ್ಲ ನಾನು ಶಾವಿಗೆನ ಹಾಲಲ್ಲಿ ಹಾಕ್ಕೊಂಡಿದ್ದೀನಿ. ಇದಕ್ಕಿಷ್ಟು ಹಾಲು ಸಾಕಾಗುತ್ತೆ. ನಾನಿಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಮಾತ್ರ ಶಾವಿಗೆ ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ ಆಗೋಷ್ಟು ಹಾಲು ತೊಗೊಂಡಿದ್ದೀನಿ. ಒಂದು ಕಾಲು ಕಪ್ಗಿಂತಲೂ ಸ್ವಲ್ಪ ಜಾಸ್ತಿ ಸಕ್ಕರೆ ತೊಗೊಂಡ್ರೂ ಪರವಾಗಿಲ್ಲ. ಈಗ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಬೇಗನೆ ಕುದ್ಕೊಳ್ಳುತ್ತೆ, ಯಾಕಂದರೆ ಬೇಗ ಬೆಂದ್ಬಿಡುತ್ತೆ. ಯಾಕಂದರೆ ನಾವು ಸ್ವಲ್ಪ ರೋಸ್ಟ್ ಮಾಡಿರ್ತೀವಲ್ಲ ಶಾವಿಗೆ, ಹಾಗಾಗಿ ಬೇಗ ಬೆಂದ್ಬಿಡುತ್ತೆ. ನೋಡಿ, ಸ್ವಲ್ಪ ಕುದಿಯೋಕೆ ಬಿಡೋಣ. ಯಾರೆಲ್ಲ ನಮ್ಮ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ವೋ, ಯಾರೆಲ್ಲ ಮೊದಲು ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅಲ್ಲೇ ಇರೋ ಬೆಲ್ ಬಟನ್ನನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ರೆಸಿಪಿ ಹಾಕಿದರೂ ಫಸ್ಟ್ ನಿಮಗೆ ಬರುತ್ತೆ. ಹೈ ಫ್ಲೇಮ್ ಇಡೋದು ಬೇಡ, ಮೀಡಿಯಮಲ್ಲೇ ಇರಲಿ ಇದು. ನೋಡಿ, ಕುದೀತಾ ಇದೆ ಇದು. ಇದು ಒಂದು 5 ನಿಮಿಷ ಬೆಂದರೆ ಸಾಕು, ಸಾಫ್ಟಾಗಿ ಬೆಂದ್ಕೊಂಡ್ಬಿಡುತ್ತೆ. 5 ನಿಮಿಷ ಕುದಿಯೋಕ್ಕೆ ಬಿಟ್ಬಿಡೋಣ.
ಶಾವಿಗೆ ಎಲ್ಲ ಸಾಫ್ಟ್ ಆಗುತ್ತೆ ಹಾಲಲ್ಲಿ. ಮಕ್ಕಳು ಬೇಕು ಅಂತ ಕೇಳಿದಾಗಲಿ, ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಬೇಗನೆ ಆಗುವಂಥ ಸ್ವೀಟ್ ಇದು. ಬೇಗನೆ ಪಾಯಸ ಮಾಡಿಕೊಟ್ಬಿಡ್ಬೋದು, ಒಂದು 10 ಮಿನಿಟ್ಸಲ್ಲೆಲ್ಲ ರೆಡಿ ಆಗುತ್ತಿದು. ನೋಡಿ ಎಷ್ಟು ನೀಟಾಗಿ. ಈಗ ಇದು ಕುದೀತಾ ಇದೆ. ಸ್ವಲ್ಪ ಶಾವಿಗೆ ತಣ್ಣಗಾದ್ಮೇಲೆ ಹಾಕಿದರೆ ಹಾಲು ಇದೇ ರೀತಿ ಇರುತ್ತೆ, ಏನು ಕೆಡೋದಿಲ್ಲ. ಬಿಸಿಯಾಗಿರೋ ಶಾವಿಗೆ ಹಾಕಿಬಿಟ್ರೆ ಹಾಲು ಒಡೆದೋಗುತ್ತೆ. ಸ್ವಲ್ಪ ಅದು ಫ್ರೈ ಏನು ಮಾಡ್ಕೊಂಡಿರ್ತೀವಲ್ಲ ಶಾವಿಗೆ, ಅದು ತಣ್ಣಗಾಗಕ್ಕೆ ಬಿಡಬೇಕು. ಹಾಲು ತುಂಬ ಜಾಸ್ತಿ ಬಿಸಿ ಆಗೋವರೆಗೂ ವೆಯ್ಟ್ ಮಾಡಬಾರ್ದು. ಹಾಗಾದರೆ ಹಾಲು ಬಿಸಿ ಆಗಿಬಿಡುತ್ತಲ್ಲ, ಆಗ ಮತ್ತೆ ಈ ಶಾವಿಗೆ ಹಾಕಿದಾಗ ಹಾಲು ಒಡೆದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಹಾಲು ಹಾಕಿ ಸಕ್ಕರೆ ಹಾಕ್ಕೊಳ್ತೀವಲ್ಲ, ಸ್ವಲ್ಪ ಒಂದು ಕುದಿ ಬರುತ್ತಲ್ಲ, ಆ ಟೈಮಲ್ಲಿ ಶಾವಿಗೆ ಸ್ವಲ್ಪ ತಣ್ಣಗಾಗಿರುತ್ತೆ, ಆ ಶಾವಿಗೆನ ಹಾಕಿ ಕುದಿಸ್ಕೊಳ್ಬೇಕು. ಈಗ ನೋಡಿ, ಇದು ಆಲ್ಮೋಸ್ಟ್ ಬೆಂದಿದೆ ನೋಡಿ. ಈಗ ಇದು ಬೆಂದಿದೆ ನೋಡಿ, ಬೆಂದಿದೆ. ಈಗ ಇದನ್ನ ಆಫ್ ಮಾಡ್ಕೊಂಬಿಡೋಣ. ನೋಡಿ, ಈಗ ಇದಕ್ಕೆ ಒಂದು ಚಿಕ್ಕದಾಗಿ ಒಗ್ಗರಣೆ ಹಾಕೋಣ. ಸ್ವಲ್ಪ ತುಪ್ಪ, ತುಪ್ಪ ಬಿಸಿಯಾಗಿದೆ. ಈಗ ದ್ರಾಕ್ಷಿ, ಈಗ ನೋಡಿ ಎಷ್ಟೇ ಸಾಕಿದೆ. ದ್ರಾಕ್ಷಿ ತುಪ್ಪದಲ್ಲಿ ಹಾಕಿದರೆ ಈ ಥರ ಉಕ್ಕೊಂಡ್ಬಿಡೋದು. ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಬಿಸಿ ಬಿಸಿ ಶಾವಿಗೆ ಪಾಯಸ ರೆಡಿಯಾಗಿದೆ. ಈ ರೀತಿ ಬಟ್ಲಿಗೆ ಹಾಕಿ ಸರ್ವ್ ಮಾಡಿಕೊಟ್ರೆ ಆಯಿತು. ಥ್ಯಾಂಕ್ ಯು.